ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತಂಬ್ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ. ನಮ್ಮ ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗಿ ಒಂದು 20 ಡೇಸ್ ಆಯಿತು. ಅಪ್ಪ ಅಮ್ಮನಂತರೂ ತಲೆ ಕೆಡಿಸ್ಬಿಟ್ಟಿದ್ದೀವಿ, ಹೊರಗೆ ಹೋಗೋಣ ಅಂತ. ಅದಕ್ಕೆ ಇವಾಗ 5 ದಿವಸ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಅಮ್ಮ ಹೊರಗಡೆ ತಿಂಡಿ ಬೇಡ ಅಂತ ಮನೇಲೆ ಎಲ್ಲ ತಿಂಡಿನೂ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಶೇಂಗಾ ಎಲ್ಲ ತೊಗೊಂಡ್ಕೊಂಡಿದ್ದಾರೆ. ಇಲ್ಲಿ ಬೆಂಗಳೂರು ಸೈಡ್ ಕಡಲೆ ಬೀಜ ಅಂತಾರೆ, ನಾವು ಶೇಂಗಾ ಅಂತ ಹೇಳ್ತೀವಿ. ಏನೇನು ಮಾಡ್ತೀಯಮ್ಮ? ಏನು ಬೇಕು ನಿಮಗೆ? ನೀನೇನೇನು ಮಾಡ್ತೀಯ ಹೇಳು. ಮಾಡ್ತೀನಿ. ನಾವೆಲ್ಲ ತಿಂತೀವಿ. ಓ, ಎಲ್ಲ ತಿಂತೀರಿ. ಕರ್ಚಿಕಾಯಿ ಉಂಡಿ ಅದೆಲ್ಲ ಮಾಡ್ಕೋಬೇಡ, ಮತ್ತೆ ಅದೆಲ್ಲ ಮಾಡ್ಕೋಬೇಡ. ಬೇಸನ್ ಉಂಡಿ ಮಾಡ್ಕೊ. ಮತ್ತೆ ಈ ಶೇಂಗಾ ಎಂತ ಕೇಳು. ಮಸಾಲೆ ಶೇಂಗಾ ಮಾಡೋಣ ಅಂತ ತಗೊಂಡಿದ್ದೀನಿ. ಇಷ್ಟನ್ನು ಇವಾಗ ಮಸಾಲೆ ಶೇಂಗಾ ಮಾಡಬೇಕು. ಮಸಾಲೆ ಶೇಂಗಾ ಮಾಡಿ ಸ್ವಲ್ಪ ನಿಪ್ಪಟ್ಟು ಮಾಡಬೇಕು. ನಿಪ್ಪಟ್ಟು ಮಾಡೋದ್ರಿಂದ ಬೆಳಗ್ಗೆ ಅವಲಕ್ಕಿನ ಮತ್ತು ಇಲ್ಲೂ ಎಲ್ಲನೂ 1-2 kg ಅವಲಕ್ಕಿ ತರಿಸಿದ್ದೀನಿ. ಕ್ಲೀನ್ ಮಾಡಿ ಬಿಸಿಲಿಗೆ ಇಟ್ಟು ಬಂದಿದ್ದೀವಿ. ಅವಲಕ್ಕಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಬೇಕು? ನಮ್ಗೆ ಅಷ್ಟು ಸಾಕು. ಮತ್ತೆ ಇವಾಗ ನಾವಷ್ಟೇ ಹೋಗತ್ತಿರಲ್ಲಮ್ಮ ಟ್ರಿಪ್ಪಿಗೆ? ಇಲ್ಲ, ನಾನು, ನಿಮ್ಮ ಪಪ್ಪ, ನೀವಿಬ್ಬರು, ಮತ್ತು ನಿಮ್ಮ ಚಿಕ್ಕಿ, ನಿಮ್ಮ ಕಾಕ, ಮತ್ತು ಪಪ್ಪನ ಫ್ರೆಂಡು ಅವ್ರ ಫ್ಯಾಮಿಲಿ, ಇನ್ನೊಬ್ಬರು ಫ್ರೆಂಡು ಅವ್ರ ಫ್ಯಾಮಿಲಿ, ಟೋಟಲ್ ಆಗಿ ಒಂದು 12 ಅಥವಾ 15 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಅಷ್ಟಿಗೂ ಸೇರೇ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಮನೇಲೂ ಮಾಡ್ಕೊಂಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡ್ತಾ ಇದ್ದೀನಿ. ಮಕ್ಕಳು ಇರ್ತೀರಲ್ಲ, ಎಲ್ಲರೂ ತಿಂತೀರಾ ಅಂತ ಮಾಡ್ತಾ ಇದ್ದೀನಿ. ಚಿಕ್ಕಿದು ಅಲ್ಲಿಂದ ಶೇಂಗಾ ಹೋಗಿ ಮಾಡ್ಕೊಂಬರಂತ ಅಂತ. ಸಾಕಲ್ಲ ಸ್ನ್ಯಾಕ್ಸ್, ಆರಾಮ್ ಎಲ್ಲ ಸಾಕಾಗ್ಬಿಡ್ತೀನಿ. ಅದ ಅವ್ರ ಫ್ಯಾಮಿಲಿಯಾಗ ಹುಡ್ರಾದ್ರಲ್ಲ. ಹಾಂ, ಅದರ ಅವ್ರಿಗೂ 2 ಮಕ್ಕಳು, ಅವ್ರಿಗೂ 2 ಮಕ್ಕಳು, ನೀವೇ 6 ಜನ ಆದ್ರಿ. ದೊಡ್ಡವ್ರಕ್ಕಿಂತ ಚಿಕ್ಕ ಪುಟಾಣಿಗಳೇ ಮೆಂಬರ್ಸ್ ಜಾಸ್ತಿ ಜನ ಇದ್ದಾರೆ. ಅವರಿಗೆ ಬೇಕಲ್ಲ ಕುರುಕುಲು ತಿಂಡಿ. ಇಲ್ಲಾಂದರೆ ಟ್ರೈನಲ್ಲಿ ಕುರ್ಕುರೆ ಕೊಡಿಸು, ಅದು ಕೊಡಿಸು ಅಂತ ಹೇಳ್ತಾರೆ. ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಟ್ರೈನಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ, ಟ್ರೈನಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಶಿರ್ಡಿ ಸಾಯಿಬಾಬಾ ದೇವ್ರ ದರ್ಶನ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಗ್ಬೋದು ಹೋಗಿ ಬರೋಕ್ಕೆ. ಕಷ್ಟಪಟ್ಟು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಏನು ಫಾಸ್ಟ್ ಬುಕ್ಕಿಂಗ್ ಇತ್ತು, ಅದರಲ್ಲೂ ಸಹ ಬುಕ್ ಮಾಡಿದ್ದೀವಿ. ಇನ್ನೂ ಟ್ರೈನು ಕನ್ಫರ್ಮ್ ಆಗಿದೆ, ಹೋಗಬೇಕು ಅಷ್ಟೇ. ಇನ್ನೊಂದು 2 ಡೇಸ್ ಇದೆ ಅಷ್ಟೇ ಹೋಗಲಿಕ್ಕೆ. ಅಷ್ಟರೊಳಗೇ ಇವತ್ತು ಇದೆಲ್ಲ ಮಾಡಿಕೊಂಡು ಮತ್ತು ನಾಳೆ ಪ್ಯಾಕಿಂಗ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲನೂ ನಡೆಸಿದ್ದೀವಿ. ಫಸ್ಟ್ ಟೈಮ್ ಏನೂ ಹೋಗ್ತಾ ಇಲ್ಲ ನಾವು ಶಿರ್ಡಿಗೆ. ಹೋಗಿ ಬಂದಿದ್ದೀವಿ, ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಹೋಗಿದ್ದೀವಿ. ಶಿರ್ಡಿ ಬಾಬಾ ಅಂದರೆ ನಮಗೆ ಒಂದು ನಂಬಿಕೆ, ಒಂದು ಭಕ್ತಿ. ಎಲ್ಲೂ ಅಷ್ಟು ಹೋಗಬೇಕು ಅಂತ ಇಷ್ಟಪಡ್ತೀವಿ ಅಂದರೆ ಶಿರ್ಡಿಗೆ ಒಂದೇ. ಹಾಗಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗ 3 ವರ್ಷ ಇದ್ದಾಗ ಹೋಗಿದ್ದು, ಮತ್ತು ತಿರ್ಗಾ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಅವನಿಗೆ 10 ಇಯರ್ ಆಗಿದೆ, ಇವಾಗ ಹೋಗ್ತಿದ್ದೀವಿ. ಹೋದ ವರ್ಷ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಅಷ್ಟೇ ಹೋಗಿದ್ದರು. ನಾನು ಹೋಗ್ಲಿಕ್ಕಾಗಲಿಲ್ಲ, ಯಾಕಂದರೆ ನನ್ನ ಕಾಲು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ ಮಕ್ಕಳು ಹಠ ಮಾಡ್ತಿರೋದ್ರಿಂದ ಸಮ್ಮರ್ ಹಾಲಿಡೇಸ್ಗೆ ಅಲ್ಲಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ಫಸ್ಟು ಅಂದರೆ 10 ಇಯರ್ಸ್ ಬ್ಯಾಕ್ ಒಮ್ಮೆ ಹೋಗಿದ್ವಿ ನಾವು. ಅಂದರೆ ಫ್ಯಾಮಿಲಿ ಸಮೇತ ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ, ನಮ್ಮ ಮೈದ್ನಂದರು ಎಲ್ಲರೂ ವೆಹಿಕಲ್ ಮಾಡ್ಕೊಂಡು ಹೋಗಿದ್ವು. ಆವಾಗ ನಾನು
ಕನ್ಸೀವ್ ಆಗಿದ್ದೆ, ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಕನ್ಸೀವ್ ಆಗಿದ್ದು ಅಂತ ಹೇಳಿ. ಅದು ನನ್ನ ಮಗನ ಕನ್ಸೀವ್ ಇದ್ದೆ ನಾನು. 2 ಮಂತ್ಸ್ ಆಗಿತ್ತು ಆವಾಗ. ಆದ್ರೂ ಹೋಗಿದ್ದೆ ನಾನು. ಹೋಗಿ ಬಂದಮೇಲೆ ಒಂದು 15 ಡೇಸ್ ಬಿಟ್ಟು ಆದಮೇಲೆ ಚೆಕ್ ಮಾಡಿಕೊಂಡಾಗ ಗೊತ್ತಾಯಿತು ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ. ತುಂಬಾ ಭಯ ಆಗೋಗಿತ್ತು ನನಗೆ. ಆ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಂಡಿರೋದಿರಲಿ ಮತ್ತು ಪಪ್ಪಾಯ ಹಣ್ಣು ಎಲ್ಲನೂ ತಿಂದಿದ್ದೆ ನಾನು. ಸ್ಟಾಪ್ ಮಾಡಿ ಟ್ಯಾಬ್ಲೆಟು ಪಪ್ಪಾಯ ಅವೆಲ್ಲ ತಿಂದಿದ್ದು ನೋಡಿ ನನಗೆ ಸ್ವಲ್ಪ ಭಯ ಆಗೋಗ್ಬಿಟ್ಟಿತ್ತು, ಏನಾಗುತ್ತೋ ಏನೋ ಅಂತ ಹೇಳಿ. ಅಂದರೆ ಮನೆಯಲ್ಲೇ ಚೆಕ್ ಮಾಡಿದೆ ನಾನು, ಡೌಟ್ ಬಂದು. ಡಾಕ್ಟ್ರ್ ಹೇಳಿದರು, ಡಾಕ್ಟ್ರ್ ಸಲಹೆಯಿಂದನೇ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದು. ಡಾಕ್ಟ್ರ್ ಹೇಳಿದರು, ನೋಡಿ ಏನಾದರೂ ಕನ್ಫ್ಯೂಸ್ ಇರ್ಬೋದೇನೋ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾನು ಆ ಥರ ಏನೂ ಇರಲ್ಲ ಬಿಡಿ ಮೇಡಮ್ ಅಂತ ಹೇಳಿ ಡಾಕ್ಟ್ರಿಗೆ ಹೇಳಿ ಬಂದಿದ್ದೆ ನಾನು. ಬಂದೂ ಸಹ ಒಂದು 8 ಡೇಸ್ ಆದರೂ ವೇಟ್ ಮಾಡಿದೆ, ಏನೂ ಆಗ್ತಾನೇ ಇರಲಿಲ್ಲ. ಆಮೇಲೆ ಚೆಕ್ ಮಾಡಿಕೊಂಡಾಗ ಕನ್ಫರ್ಮ್ ಅಂತ ಹೇಳಿ ಗೊತ್ತಾಯಿತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಅಂದರೆ ಕನ್ಸಲ್ಟ್ ಮಾಡಿದ್ವಿ. ನೋಡೋಣ, ಫಸ್ಟ್ ಸ್ಕ್ಯಾನ್ ಮಾಡೋಣ, ಸ್ಕ್ಯಾನ್ ಮಾಡಿ ಆದಮೇಲೆ ಏನಾಗುತ್ತೆ ನೋಡೋಣ, ಮತ್ತು ಏನು ಪ್ರಾಬ್ಲಮ್ ಆಗಿದೆಯೋ ಇಲ್ವೋ ಅಂತೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಅಂದರು. ಇನ್ನೊಂದು 2 ಡೇಸ್ ಬಿಟ್ಟು ಸ್ಕ್ಯಾನ್ ಮಾಡೋಣ ಅಂತ ಹೇಳಿ ಮತ್ತೆ ನನ್ನ ಮನೆಗೆ ಕಳಿಸಿದ್ರು. ಆ 2 ಡೇಸ್ ನನ್ನ ಟೆನ್ಷನ್ನು ಹೇಳಬಾರ್ದು, ಅಷ್ಟು ಟೆನ್ಷನ್ನಾಗಿ ಹೋಗ್ಬಿಟ್ಟಿತ್ತು. 2 ಡೇಸ್ ಆದಮೇಲೆ ಸ್ಕ್ಯಾನ್ ಮಾಡಿಸಿದ್ವಿ. ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳಿ ಡಾಕ್ಟ್ರು ಹೇಳಿದ ಮೇಲೆ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಏನು 9 ತಿಂಗಳು ಇದೆ ಅಲ್ಲ, ಅಷ್ಟು ಅನುಭವಿಸಿದ್ದೀನಿ ನಾನು, ಅಂದರೆ ಅಷ್ಟು ಅನುಭವಿಸಿದ್ದೀನಿ. ಏನಂದ್ರೇನು ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು 4 ಡೇಸ್ ಆರಾಮಿದೆ ಅಂದರೆ 5ನೇ ಡೇಸ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕಿತ್ತು. ಅಷ್ಟು ಅಂದರೆ ಅಷ್ಟು ನನಗೆ ಹುಷಾರಿರ್ತಿರ್ಲಿಲ್ಲ ನನ್ನ ಮಗನ್ನ ಕನ್ಸೀವ್ ಇದ್ದಾಗ. ಬಟ್ ನನ್ನ ಮಗಳ ಕನ್ಸೀವ್ ಇದ್ದಾಗ ನನಗೆ ಏನಂದರೆ ಏನೂ ತ್ರಾಸ ಆಗ್ತಿರ್ಲಿಲ್ಲ, ಚೆನ್ನಾಗಿದ್ದೆ, ಆರಾಮ್ಸೆ ಇದ್ದೆ. ಬಟ್ ಅವನದು ಡೆಲಿವರಿ ಆಗೋವರೆಗೂ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಟ್ಟು. ಆಮೇಲೆ 9 ಮಂತ್ಸ್ ಮುಗೀತು. 9 ಮಂತ್ಸ್ ಮುಗಿದಾದ್ಮೇಲೆ ಪೇನೇ ಬರ್ತಾಯಿಲ್ಲ ಡೆಲಿವರಿ ಮಾಡೋಕ್ಕೆ ಅಂತ ಹೇಳಿ ಡಾಕ್ಟ್ರು ಡೇಟ್ ಮಿಕ್ಕಿ 8 ಡೇಸ್ ಆದ್ರೂ ಸಹ ನೋಡೋಣ ಅಂತಿದ್ರು. ನಾನಿಲ್ಲ, ನೀವು ಸಿಸೇರಿಯನ್ ಮಾಡಿ ಅಥವಾ ಏನಾದರೂ ಮಾಡಿ ನನಗೆ ಡೆಲಿವರಿ ಮಾಡಿಸಿ ಅಂತ ಹೇಳಿ ಫೋರ್ಸಬಲ್ ಆಗಿ ನಾನೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ. ಅಡ್ಮಿಟ್ ಆದಮೇಲೆ ಅವರು ಇಂಜೆಕ್ಷನ್ ಕೊಟ್ಟು ಡೆಲಿವರಿ ಮಾಡಿಸ್ಲಿಕ್ಕೆ ಒಪ್ಕೊಂಡು ಆದಮೇಲೆ ಅವಾಗೂ ಸಹ ನನಗೆ ಡೆಲಿವರಿ ಟೈಮಲ್ಲೂ ಸಹ ಸ್ವಲ್ಪ ಭಾಳ ತ್ರಾಸ ಅಥವಾ ಪ್ರಾಬ್ಲಮ್ ಭಾಳ ಆಯಿತು. ಅದಕ್ಕೋಸ್ಕರ ನಮ್ಮ ಮನೆಯವರು ಬೇಡ್ಕೊಂಡಿದ್ರು, ಡೆಲಿವರಿ ಟೈಮಲ್ಲಿ ಅಂದರೆ ನಾನು ಕನ್ಸೀವ್ ಆದಾಗಲೇ ಬೇಡ್ಕೊಂಡ್ಬಿಟ್ಟಿದ್ದೆ. ಆ ತ್ರಾಸು ಅದು ಇದು ನೋಡಿದರೆ, ಯಾಕೆಂದರೆ ಅದು ಈಗ ಹೇಳಬೇಕು ಅಂದರೆ ಅದು ಆಗಲ್ಲ, ಅಷ್ಟು ನಾವು ಅನುಭವಿಸ್ಬಿಟ್ಟಿದ್ದೀವಿ ಆ 9 ತಿಂಗಳು. ಹೇಳಬೇಕಂದ್ರೆ ಆಗೋದಿಲ್ಲ. ನಾನು ಯಾವಾಗ ಕನ್ಸೀವ್ ಅನ್ನೋದು ಗೊತ್ತಾಯಿತು, ಯಾವಾಗ ಡಾಕ್ಟ್ರು ನೋಡೋಣ ಅಂತ ಹೇಳಿ ಹೋಪ್ಸಿಲ್ಲದೆ ಇರೋ ಥರ ಮಾತಾಡಿದ್ರು, ನಾನು ಆವಾಗಲೇ ಬಾಬಾಗೆ ಬೇಡ್ಕೊಂಡ್ಬಿಟ್ಟಿದ್ದೆ, ಏನಾದರೂ ಆಗಲಿ ಚೆನ್ನಾಗಿರೋ ಮಗು ಹುಟ್ಟಬೇಕು, ನಿನ್ನ ದರ್ಶನ ಮಾಡ್ತೀನಿ, ನನ್ನ ಮಗುನ ಕರ್ಕೊಂಡು ಬಂದು ಅಂತ ಹೇಳಿ ಹರಿಸ್ಕೊಂಡಿದ್ದೆ ನಾನು ಆವಾಗಲೇ. ಇನ್ನು ನನ್ನ ಮನೆಯವರು ಡೆಲಿವರಿ ಟೈಮಲ್ಲಿ ಮಗನಿಗೆ ಸ್ವಲ್ಪ ಜಾಂಡೀಸ್ ಅಂತ ಹೇಳಿ ICU ಒಳಗಿಟ್ಟಿದ್ರು, 24 hours ಅಬ್ಸರ್ವೇಷನಲ್ಲಿಟ್ಟಿದ್ರು. ಆ ಟೈಮಲ್ಲಿ ನಮ್ಮ ಮನೆಯವ್ರು ಬೇಡ್ಕೊಂಡಿದ್ದಾರೆ, ಹಾಗಾಗಿ ಹೋಗಲೇಬೇಕಿತ್ತು. ಇನ್ನು ಈ ಕಡೆ ICU ಇಟ್ಟಾಗ ನಮ್ಮ ಅಪ್ಪಾಜಿನೂ ಸಹ ಏನೋ ಬೇಡ್ಕೊಂಡಿದ್ರಂತೆ, ನಾನು ಬರ್ತೀನಿ ಶಿರಡಿಗೆ ಅಂತ ಹೇಳಿ. ಹಾಗಾಗಿ ಹೋಗಬೇಕು ಅಂತೇಳಿ ನನ್ನ ಮಗ ಹುಟ್ಟಿ 3 ವರ್ಷ ಆದ್ರೂ ಹೋಗಲಿಕ್ಕೆ ಆಗಿರಲಿಲ್ಲ.
ನನ್ನ ಮಗನಿಗೆ ಪದೇ ಪದೇ ಹುಷಾರಿಲ್ದಂಗೆ ಆಗೋದು ಅಥವಾ ಬೀಳೋದು ಇದೇ ಥರ ಆಗ್ತಿತ್ತು. ಅದಕ್ಕೋಸ್ಕರ 3 ವರ್ಷ ಇದ್ದಾಗ ನಾನೇ ನಮ್ಮ ಮನೆಯವ್ರಿಗೆ ಬೈದು ಕರ್ಕೊಂಡು ಹೋದೆ, ಬನ್ನಿ ಹೋಗೋಣ ಅಂತ ಹೇಳಿ. ಅವಾಗೂ ಸಹ ಟ್ರೈನ್ ಬುಕ್ ಮಾಡಿಕೊಂಡೆ ಹೋಗಿದ್ವಿ ನಾವು. ಆವಾಗ ನಾವು ಯಾದಗಿರಿಲಿದ್ವಿ. ಅವಾಗ ಹೋಗಿದ್ದು ಮತ್ತೆ ತಿರ್ಗಾ ಇವಾಗ ಹೋಗ್ತಾಯಿದ್ದೀವಿ. ಅದು ಮಕ್ಕಳ ಫೋರ್ಸಬಲಿಂದ ಹೋಗ್ತಾಯಿದ್ವಿ. ಒಟ್ಟಾರೆ ಅವರು ಎಲ್ಲಾದರೂ ಹೊರಗೆ ಹೋಗಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಅದಕ್ಕೋಸ್ಕರ ಹೊರಗೆ ಹೋದಂಗೆ ಆಗುತ್ತೆ, ದೇವ್ರ ದರ್ಶನವೂ ಆಗುತ್ತೆ ಅಂತ ಹೇಳಿ ಹೋಗ್ತಾಯಿದ್ವಿ. ಬನ್ನಿ ಇವಾಗ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನಿಪ್ಪಟ್ಟು ಮಾಡೋಣ ಬನ್ನಿ. ಸರಿ ಫ್ರೆಂಡ್ಸ್, ನಮ್ಮಮ್ಮ ಅವ್ರ ಸ್ಟೋರಿ ಹೇಳ್ಕೊಂಡು ಇಷ್ಟು ಉದ್ದ ಮಾಡಿದ್ರು. ಅದಕ್ಕೆ ಇವಾಗ ನಿಪ್ಪಟ್ಟು ಮಾಡೋ ರೆಸಿಪಿನೇ ಬೇರೆ ವ್ಲಾಗ್ ಆಗಿ ಮಾಡ್ತೀವಿ. ಇದೇ ವ್ಲಾಗು ಬೇರೆ ಥರ ಆಗಿರುತ್ತೆ. ಸೊ ಇವಾಗ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ 2 ಗಂಟೆ ಆಯ್ತಲ್ಲ ಟೈಮು. ಅದಕ್ಕೆ ಊಟ ಮಾಡಿನೇ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಮಾಡ್ತಿದ್ದೀವಿ. ಯಾಕಂದರೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗಲ್ಲ ಎಷ್ಟೊತ್ತಾಗುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ. ಅದಕ್ಕೆ ಇವಾಗ ಊಟ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಊಟ ಬೇಳೆ ಸಾಂಬಾರು ಮತ್ತು ಜೋಳದ ರೊಟ್ಟಿ, ಅನ್ನ. ಹಾಯ್ ಫ್ರೆಂಡ್ಸ್, ಊಟ ಆಯಿತು. ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾರಮ್ಮ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಇವಾಗ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಗಟ್ಟಿಯಾಗಿ. ಈ ಹಿಟ್ಟನ್ನ ನೆನೆಸಿ ಇಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಈ ಹಿಟ್ಟನ್ನ ನೆನೆಸಿ ಇಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಹಾಗೆ ಹಿಂದುಗುಟ್ಟಗಳೇ ಮಾಡ್ಬೋದು. ಇವಾಗ ನಾನು ಎಣ್ಣೆನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇವನ್ನ ಲಟ್ಸೋದ್ರೊಳಗಾಗಿಯೇ ಎಣ್ಣೆ ಬಿಸಿ ಆಗುತ್ತೆ. ಆಮೇಲೆ ನಾವು ಫ್ರೈ ಮಾಡ್ಬೋದು. ನೋಡಿ ಈ ಥರ ಪೇಪರ್ ತೊಗೊಂಡು, ಪ್ಲ್ಯಾಸ್ಟಿಕ್ ಪೇಪರ್ ಇದು, ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಅಷ್ಟು ಪೇಪರಿಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನಿಪ್ಪಟ್ಟು ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ದೊಡ್ಡ ಉಳ್ಳಿಯಾಗಿ ಮಾಡಿಕೊಂಡು ದೊಡ್ಡದಾಗಿ ಲಟ್ಟಿಸ್ಬೇಕು. ಇದನ್ನು ನೋಡಿ ಇಷ್ಟು ದೊಡ್ಡದು ಲಟ್ಸಿದ್ದೀನಿ. ಇವಾಗ ಈ ಥರ ಒಂದು ಬಟ್ಲ ಯಾವ ಶೇಪಿನ ಬೇಕೋ ಆ ಶೇಪಿನ ತೊಗೊಂಡು ಇದನ್ನು ಚೆನ್ನಾಗಿ ಕೊರ್ಕೋಬೇಕು. ಆ ಥರ ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಅಥವಾ ದೊಡ್ಡದು ಬೇಕಾದರೆ ದೊಡ್ಡದು, ನೀವು ಆ ಥರ ಮಾಡ್ಕೋಬೇಕು. ಇವಾಗ ಒಂದು ಸೈಡು ಎಣ್ಣೆ ಬಿಸಿಯಾಗಿದೆ, ನಿಪ್ಪಟ್ಟು ಸಹ ರೆಡಿಯಾಗಿದೆ. ಇವಾಗ ಕರಿಯೋಣ. ಇವು ತಳ್ಳಗಿರಬಾರ್ದು, ನಿಪ್ಪಟ್ಟು ಸ್ವಲ್ಪ ದಪ್ಪನೇ ಇರಬೇಕು, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತಳ್ಳಗಿದ್ರೆ ಒಂಥರ ಪೇಪರ್ ತಿಂದಂಗೆ ಅನಿಸುತ್ತೆ, ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ದಪ್ಪನೇ ಇರಬೇಕು. ಸಮ್ಮರ್ ಹಾಲಿಡೇ ಆಗಿದ್ದರಿಂದ ಮಕ್ಕಳು ಗಲಾಟೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದ್ರೂ ಸಹ ಏನೂ ತಿಳ್ಕೊಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೇ ಸರಿಗೆ ಒಂದು 10ರಿಂದ 15 ನಿಪ್ಪಟ್ಟನ್ನ ನೀವು ಮಾಡ್ಕೋಬೋದು.
ಎಲ್ಲಾದರೂ ಸ್ಪೇಸ್ ಇತ್ತು ಅಂದರೆ ಚಿಕ್ಕದಾಗಿನೂ ಸಹ ನೀವು ನಿಪ್ಪಟ್ಟನ್ನ ಮಾಡ್ಕೋಬೋದು. ನೋಡಿ, ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ನೀಟಾಗಿ ತಕ್ಕೋಬೇಕು. ತಕ್ಕೊಂಡು ಮತ್ತೆ ಅದನ್ನು ಸಹ ಒಂದು ದೊಡ್ಡದು ಉಳ್ಳಿಯಾಗಿ ಮಾಡಿ ಮತ್ತೆ ಅದನ್ನು ಚಪಾತಿ ಲಟ್ಟಿಸಿದಾಗ ಲಟ್ಟಿಸಿ ಈ ಥರ ಒಂದು ಬಟ್ಲದಿಂದ ಕೊರೆದು ತಕ್ಕೊಂಡು ಕರೆದ್ರೆ ನಿಪ್ಪಟ್ಟು ರೆಡಿ. ನೋಡಿ, ಈ ಥರ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ತಕ್ಕೊಂಡಿದ್ದೀನಿ. ಇವಾಗ ಎಣ್ಣೆನೂ ಸಹ ಬಿಸಿಯಾಗಿದೆ, ಕರಿತೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣವೇ ಇದನ್ನು ತಿರುಗಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು. ಫಸ್ಟಿಗೆ ನಿಪ್ಪಟ್ಟು ಹಾಕುವಾಗ ಉರಿ ಜೋರು ಇಟ್ಕೊಳ್ರಿ, ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಳ್ರಿ. ಹಾಕಿ ಆದಮೇಲೆ ಏನು ತಿರುಗಿಸ್ತೀವಲ್ಲ ಆವಾಗ ಸ್ವಲ್ಪ ಕಡಿಮೆ ಇಟ್ಕೊಂಡು ಕರಿ. ಭಾಳ ಮಾಡೋದಿದೆ ಅಂತ ಹೇಳಿ ನಾವು ಗ್ಯಾಸ್ನ ಕೆಳಗೆ ಇಟ್ಕೊಂಡು ಕೆಳಗೆ ಕುತ್ಕೊಂಡೆ ಮಾಡ್ತಾಯಿದ್ದೀವಿ. ಒಂದು 5 ನಿಮಿಷ ಇದು ಕರೆದ್ರೆ ನಿಪ್ಪಟ್ಟು ರೆಡಿ. ನೋಡಿ, ನಿಪ್ಪಟ್ಟು ಕರೆದಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ನಿಪ್ಪಟ್ಟು ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿವೆ, ಬಾಯಲ್ಲೂ ಸಹ ಟೇಸ್ಟಿಯಾಗಿ ಚೆನ್ನಾಗಿದೆ. ನೋಡಿ, ತಿಂದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಸಖತ್ತಾಗಿ ಬಂದಿದೆ. ಸೂಪರ್. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂದಿತ್ತು ಟೇಸ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇವಾಗ ಶೇಂಗಾನ ಕಲಿಸ್ಕೊಂಡಿದ್ದೀನಿ ಈ ಥರ. ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕೋಣ. ಇಲ್ಲಿ ನಿಪ್ಪಟ್ಟು ಮಾಡಿರೋ ಎಣ್ಣೆನೇ ಬಿಸಿ ಇದೆ, ಅದೇ ಎಣ್ಣೆಯಲ್ಲೇ ಇವಾಗ ಕರಿತಾ ಇದ್ದೀನಿ. ಫಸ್ಟಿಗೆ ಶೇಂಗಾನ ಈ ಥರ ಹಾಕ್ಕೊಂಡು ಆಮೇಲೆ ಈ ಥರ ಬಿಡಿಸ್ಕೋಬೇಕು. ಇದನ್ನು ಬಿಡುತ್ತೆ, ಅದು ಒಂದೊಂದಾಗಿ ಎಣ್ಣೆಲಿ ಹಾಕಿದ ತಕ್ಷಣ ಈ ಥರ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಉಂಡೆ ಉಂಡೆ ಆಗಿರೋವೆಲ್ಲ ಬಿಡಿಸ್ಕೊಳ್ಳೋದು. ಈ ಮಸಾಲ ಕಟ್ಲೆಟ್ಟು ರೆಸಿಪಿ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಬೇಕಿದ್ದರೆ ನೀವು ಸಹ ಆ ರೆಸಿಪಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಎಷ್ಟು ಗುಂಪೆಯಾಗಿ ಹಾಕಿದ್ದೆ, ಇವಾಗ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅಂತ ನೋಡ್ಬೋದು. ನೋಡೋಕ್ಕೆ ನಿಮಗೆ ವೈಟ್ ಅನ್ನಿಸ್ತಾ ಇರ್ಬೋದು, ಆದರೆ ಮೊಬೈಲಲ್ಲಿ ಆ ಥರ ಕಾಣಿಸ್ತಾ ಇದೆ ನಿಮಗೆ. ಅಂದರೆ ಮಳೆ ಬರ್ತಾ ಇದೆ, ಕರೆಂಟು ಹೋಗಿದ್ದಾವು, ಅದಕ್ಕೆ ನಿಮಗೆ ಆ ಥರ ಕಾಣಿಸ್ತಾ ಇದೆ. ಇದು ರೆಡ್ಡಾಗೆ ಇದೆ, ನಿಮಗೆ ಮೊಬೈಲಲ್ಲಿ ಆ ಥರ ಕಾಣಿಸ್ತಾ ಇದೆ. ಇವಾಗ ಇವು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಶೇಂಗಾ ರೆಡಿ ಆಗಿದೆ. ನಿಪ್ಪಟ್ಟು ಹೊತ್ತಿದೆ. ಇಲ್ಲಿ ನಿಪ್ಪಟ್ಟು ಸಹ ರೆಡಿ ಆಗಿದ್ದಾವು. ನೋಡಿ, ನಿಪ್ಪಟ್ಟು ರೆಡಿ ಆಗಿದ್ದಾವು. ಇಲ್ಲಿ ಅವಲಕ್ಕಿನೂ ಸಹ ಬಿಸಿಲಿಗಿಟ್ಟು ತೊಗೊಂಡು ಬಂದಿದ್ದೀನಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವನ್ನೆಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಸೊಂಟ ನೋವು ಬಂದುಬಿಟ್ಟಿದೆ. ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಅವಲಕ್ಕಿನ
ಹಚ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಅವಲಕ್ಕಿ ರೆಡಿ ಮಾಡಿದ್ರಾಯ್ತು ಅಂತ ಬಂದಿದ್ದೀನಿ. ಇವತ್ತು ಯಾಕೋ ತುಂಬಾ ಸುಸ್ತಾಗೋಗ್ಬಿಟ್ಟಿದೆ. ಅದೊಂದು ಮಾಡಿದರೆ ಕೆಲಸ ಮುಗೀತು. ಹಾಗಾಗಿ ಇವಾಗಿಲ್ಲಿ ಅವಲಕ್ಕಿಗೆ ಅಂತ ಹೇಳಿ ನೋಡಿ ಮೆಣಸಿನ್ಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀವಿ. ಒಗ್ಗರಣೆ ಹಾಕುವಾಗ ಶೇಂಗಾ ಅವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ರಾಯ್ತು. ಇವಾಗ ಮೊದಲಿಗೆ ಅವಲಕ್ಕಿನ ಹುರ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಅಮ್ಮ ಇವಾಗ ಅವಲಕ್ಕಿ ಮಾಡೋಕ್ಕೆ ಅವಲಕ್ಕಿ ಹುರಿತಾ ಇದ್ದಾರೆ. ಇನ್ನು ಇಷ್ಟೊಂದು ಹುರಿಯಬೇಕು. ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಇದೆ, ಹೋಗಿ ಚೆಕ್ ಮಾಡಿ ರೆಸಿಪಿನ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಒಂದು ಸೈಡು ಒಗ್ಗರಣೆನ ಸಹ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೈಡ್ ನನ್ನ ಮಗಳು ಅವಲಕ್ಕಿ ಹುರಿತಾ ಇದ್ದಾಳೆ. ಸುಸ್ತಲ್ಲಿ ಏನು ಮಾತಾಡ್ತೀನೋ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಟ್ಟರೆ ಟೈಮ್ ಇಲ್ಲ. ಹಾಗಾಗಿ ಎಷ್ಟೇ ಸುಸ್ತಾದ್ರೂ ಮಾಡ್ಲಿಕ್ಕತ್ತೀವಿ. ಸರಿ ಫ್ರೆಂಡ್ಸ್, ಒಗ್ಗರಣೆ ಅಂತೂ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಇಷ್ಟೇ ಇದೆ ಅವಲಕ್ಕಿ. ಇದೊಂದು ಸ್ವಲ್ಪ ಹುರಿದ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ಅವಲಕ್ಕಿನೂ ಸಹ ರೆಡಿ ಆಯಿತು. ಇನ್ನು ಸ್ನ್ಯಾಕ್ಸ್ ಐಟಮ್ಸ್ ಅಂತೂ ಎಲ್ಲ ಮಾಡೋದು ಮುಗೀತು. ಇನ್ನು ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು. ಹೋಗುವಾಗ ಊಟಕ್ಕೆ ಅಡುಗೆ ಮಾಡ್ಕೋಬೇಕು ಅಷ್ಟೇ. ಇನ್ನು ತಯಾರಿ ಇರೋದು. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಡನ್. ಸರಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಕೊಟ್ಟಿದ್ದೀನಿ. ನನ್ನ ಮಗಳು ಸುಸ್ತಾಗಿದೆ ಅಂಥೇಳಿ ಮಲಗಿದ್ದಾಳೆ. ನನಗೂ ತುಂಬಾ ಸುಸ್ತಾಗಿದೆ. ಊಟನೂ ಬೇಡ ಏನೂ ಬೇಡ, ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು ಅನ್ನೋದಾಗಿದೆ. ನನ್ನ ಮಗಳು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸುಸ್ತಾಗ್ಬಿಟ್ಟಿದೆ. ಇವತ್ತಿಷ್ಟು ಕೆಲಸ ಅಂದರೆ ಕೆಲಸ ಆಗೋಯ್ತು ಇವತ್ತು. ಅದಕ್ಕೋಸ್ಕರ ಬರೀ ಅನ್ನ ಸಾಂಬಾರು ಮಾಡಿದ್ದೆ. ರೊಟ್ಟಿ ಇದ್ದವು, ಅದಕ್ಕೆ ಅನ್ನ ಸಾಂಬಾರು ಮಾಡಿತ್ತು. ಮಧ್ಯಾಹ್ನದ್ದೆ ಅದಕ್ಕೇ ಬಿಟ್ಟಿದ್ದೆ. ಬೇರೇನೂ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.